ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಇಲ್ಲಿ ಇವಾಗ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಬ್ಲಾಗು. ಮಂಗಳವಾರದ ಬೆಂಗಳೂರಿಗೆ ಹೊರಟಿರೋದು. ಇದು ಬ್ಯಾಂಗ್ಳೂರಿಂದ ಬಂದ್ಮೇಲೆ ನನ್ಗೆ ಹುಷಾರು ತಪ್ಪಿಟ್ಟಿತ್ತು. ವಾಯ್ಸ್ ಆಗ್ಲಿ ಎಡಿಟ್ ಮಾಡಕ್ಕಾಗ್ಲಿ ಏನೂ ಕೊಡಕ್ಕಾಗದೆ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ಸಾರಿ ಫಾರ್ ದ ಲೇಟ್ ವಿಡಿಯೋ. ಇವಾಗ್ಲೂ ಸ್ವಲ್ಪ ಗಂಟ್ಲು ನೋವು ಹಾಗೇನೆ ಇದೆ. ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅರ್ಲಿ ಮಾರ್ನಿಂಗ್ಗೆ ನಾವು 5 ಗಂಟೆಗೆನೆ ಇಲ್ಲಿಂದ ಹೊರಟ್ವಿ. ನಮ್ಮೂರಿಂದ 5 ಗಂಟೆ ಫ್ಯಾಮಿಲಿ ಫುಲ್ಲು. ನಾವು ತುಂಬಾ ದಿನ ಆಗಿತ್ತು ಹೊರಗಡೆ ಹೋಗಿ, ಫುಲ್ ಫ್ಯಾಮಿಲಿ ಹೊರಗಡೆ ಹೋಗಿ 1.5 ವರ್ಷನೇ ಆಗಿತ್ತು. ಯಾಕೆ ಕರೆಕ್ಟಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಆಗಕ್ಕೂ ಮುಂಚೆನೆ ಎಲ್ಲರೂ ಹೋಗಿದ್ದು. ಹಸ್ಬೆಂಡ್ಗೆ ಡ್ಯೂಟಿ ಆದ್ಮೇಲೆ ಎಲ್ಲೂ ಹೋಗಕ್ಕಾಗಿರ್ಲಿಲ್ಲ. ಹೋದ್ರೂ ಒಬ್ಬೊಬ್ಬಳೇ ಹೋಗ್ತಿದ್ವಿ, ಇಲ್ಲ ಅವ್ರ ಜೊತೆ ಹೊರಟೋಗ್ಬಿಡ್ತಿದ್ವಿ ಅರ್ಜೆಂಟ್ ಅಕ್ಕಪಕ್ಕ ಎಲ್ಲರೂ ಇದ್ರೆ. ಇದು ಮಳವಳ್ಳಿಲಿ ದಂಡನಮಾರಮ್ಮನ ದೇವಸ್ಥಾನ. ತುಂಬಾ ನಂಬಿರೋ ಅಂತ ದೇವರು. ನಾನಿದು ನಮ್ಮ ಮನೆ ದೇವರು ಇದಲ್ಲ, ಆದ್ರೂ ಮನೆ ದೇವ್ರಿಗಿಂತನೂ ಹೆಚ್ಚಾಗಿ ನಾವು ಮಾಡಿದ್ದನ್ನೇ. ಮನೆ ದೇವ್ರನ್ನು ಮಾಡ್ತೀವಿ, ಬಟ್ ತುಂಬಾ ನಂಬಿರೋ ದೇವ್ರು ಅಂದ್ರೆ ಇದು. ಮಂಗಳವಾರ ಆಗಿದ್ರಿಂದ ಅಲ್ಲಿ ಬೇಗನೆ ಅಭಿಷೇಕ ಸ್ಟಾರ್ಟ್ ಆಗಿತ್ತು. ಮಾಮೂಲಿ ದಿನ ಆದ್ರೆ ಅಲ್ಲಿ ಇಷ್ಟೊತ್ತಿಗೆ ಓಪನ್ ಇರಲ್ಲ. ನಾವು ಅಲ್ಲಿಗೆ ರೀಚ್ ಆದಾಗ ಒಂದು 6 ಗಂಟೆ 6 ಕಾಲ ಆಗಿತ್ತು ಅಷ್ಟೇನೆ. ಆ ಮಂಗಳವಾರದ ಆದ ಕಾರಣ ಬೇಗನೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ವಾರ ಅಲ್ವಾ ತಾಯಿಗೆ, ಅದಕ್ಕೆ. ನನ್ಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ತುಂಬಾ ಎಮೋಷನ್ ಆದೆ. ಬಟ್ ಚೆನ್ನಾಗಿತ್ತು. ದರ್ಶನ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೈವೇಗೆ ಹೊರಟ್ವಿ. ಸ್ಟಾರ್ಟ್ ಆಯ್ತು ಹೈವೇ. ಚೆನ್ನಾಗಿತ್ತು. ಇನ್ನು ಸೂರ್ಯನೇ ಉದಯ ಆಗಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ನನ್ಗಿನ್ನ ಗಂಟ್ಲು ನೋವಾಗ್ತಾ ಇದೆ, ಮಾತಾಡಕ್ಕೆ ಆಗ್ತಿಲ್ಲ. ಸ್ವಲ್ಪ ಏನಾದ್ರು ವಾಯ್ಸ್ ವೇರಿಯೇಷನ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ ಫಾರ್ ದಟ್. ಶಿವದರ್ಶಿನಿಯಲ್ಲಿ ತಿಂಡಿಗೆ ಅಂತ ಹಾಕಿದ್ವಿ. ಬಿಕಾಸ್ ಯಾವ್ದು ಹೋಟ್ಲುಗಳು ಅಷ್ಟೊತ್ತಲ್ಲಿಗೆ ಓಪನ್ ಆಗಿರ್ಲಿಲ್ಲ. ಒಂದು 7 ಕಾಲ ಅಷ್ಟೊತ್ತಾಗಿತ್ತು. ಇಡ್ಲಿನೂ ಪೂರಿನೂ ತಗೊಂಡ್ವಿ. ನಾನ್ ಪೂರಿ ಅಂತ ತಗೊಂಡೆ, ನನಗೆ ಪೂರಿ ಇಷ್ಟ. ಸೊ ನಾನು ಪೂರಿ ತಗೊಂಡೆ. ನನ್ನ ದೊಡ್ಡ ಮಗಳು ನನಗೂ ಪೂರಿನೇ ಬೇಕು ಅಂದ್ಲು. ಸರಿ ಅಂತ ಹೇಳಿ ಶೇರ್ ಮಾಡಿದ್ವಿ ಅದನ್ನ. ಎಲ್ರು ತಿನ್ನೋಣ ಅಂತ. ನಾನು ವಿಡಿಯೋ ಮಾಡೋ ತನಕನೇ ಅವಳು ಒಡೆ ಎತ್ತಿ ಕಡ್ಕೊಂಡು ತಿಂತಾ ಇದ್ಲು ನನ್ನ ದೊಡ್ಡ ಮಗಳು. ನಮ್ಮ ಅತ್ತೆ ಆಗ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇವಳು ಏನಕ್ಕೋ ಕೋಪ ಮಾಡ್ಕೊಂಡು ಕೂತಿದ್ಲು. ಫೋನ್ ಕೊಡು ಅಂತ ಕೋಪ ಮಾಡ್ಕೊಂಡು ಕೂತಿದ್ಲು. ನಾನು ಫೋನ್ ಕೊಟ್ಟಿರ್ಲಿಲ್ಲ. ಇವಳಿಗೆ ಏನೋ ಗೊತ್ತಿಲ್ಲ, ಅವಳು ಏನೋ ತಿಂದೆ ಸುಮ್ಮನೆ ಕೂತಿದ್ಲು. ಲಾಸ್ಟ್ ಅಲ್ಲಿ ನಾನು ಕಾಫಿ ಕುಡಿತೀನಿ ಹೊರಗಡೆ ಎಲ್ಲಾರು ಹೊರಟ್ರೆ. ಮನೇಲಿದ್ರೆ ನಾನು ಏನು ಅಷ್ಟು ಕಾಫಿ ಕುಡಿಯಲ್ಲ. ಅಷ್ಟೇನಲ್ಲ, ಕುಡಿಯೋದೇ ಇಲ್ಲ. ತಲೆನೋವು ಬಂದ್ರೆ ಮಾತ್ರ ಕುಡಿಯೋದು. ಸರಿ ಅಂತ ಹೇಳಿ ಕಾಫಿ ಕುಟ್ಕೊಂಡು ಹೊರಟಿದ್ದು ನಾವು ಎಲ್ಲಿಗೆ ಅಂತಂದ್ರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆದ್ವಾ. ಇದು ಯಾವ್ದೋ ಒಂದು ಏರಿಯಾ, ಓಕೆನಾ? ಏರಿಯಾ ಹೆಸರು ನಾನು ಹೇಳಲ್ಲ. ಇಲ್ಲಿ ನಮ್ಮ ಹತ್ರ ಏನಾಯ್ತು ಅಂತಂದ್ರೆ ಅಮೌಂಟ್ ತಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಒಬ್ರು ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಊರ್ ಬಿಟ್ಟು ಹೊಟ್ಟೋಗಿ 1.5 ವರ್ಷ 2 ವರ್ಷ ಆಗಿದೆ. ಅವ್ರು ಈಗ ನಮ್ಗೆ ಇಲ್ಲಿದ್ದಾರೆ ಅಂತ ರೀಸೆಂಟ್ ಆಗಿ ನಮ್ಗೆ ವಿಚಾರ ಗೊತ್ತಾಯ್ತು. ಹುಡ್ಕೊಂಡ್ ಬಂದ್ವಿ. ಕೂತು ನಿಂತು ಎಲ್ಲಾ ಕಡೆನೂ ಕಾದ್ರು. ನಾನೊಂದ್ ಕಡೆ, ನಮ್ಮ ಅತ್ತೆ ಒಂದ್ ಕಡೆ, ನನ್ ಗಂಡ ಒಂದ್ ಕಡೆ, ಎಲ್ಲರೂ ಕಾದ್ರು. ಅವ್ರು ಸಿಕ್ಲಿಲ್ಲ. ದಯವಿಟ್ಟು ಫ್ರೆಂಡ್ಸ್, ನಾನು ಹೇಳೋದೇನಂದ್ರೆ, ಯಾರಿಗೂ 1 ರೂಪಾಯಿ ಕೊಡ್ಬೇಡಿ. ಎಷ್ಟೇ ಕಷ್ಟ ಅಂತ ಬಂದ್ರು ಯಾರಿಗೂ 1 ರೂಪಾಯಿನೂ ಕೊಡ್ಬೇಡಿ. ಏಕೆಂದ್ರೆ ನಮ್ ಕಷ್ಟಕ್ಕೆ ಇರಲ್ಲ. ನಾವು ಅಯ್ಯೋ ಅಂತ ಹೇಳಿ ಅವ್ರು ಕೊಟ್ಟಿರ್ತೀವಿ, ಬಟ್ ನಮ್ಗೆ ಅಯ್ಯೋ ಅಂತ ಹೇಳಿ ಕೊಡೋರು ಯಾರು ಇರಲ್ಲ. ಅದರಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾರಿಗೂ 1 ರೂಪಾಯಿನೂ ಕೊಡ್ಬೇಡಿ. ಸರಿ, ಅವ್ರು ಸಿಕ್ಲಿಲ್ಲ. ಕೊನೆಗೂ ನಾವು ಅಲ್ಲಿಂದ ಹೊರಟ್ವಿ. ವೆಯ್ಟ್ ಮಾಡಿ ಸಾಕಾಗಿ ನಾನಂತೂ ಬಿಸ್ಕೆಟ್ ತರಿಸ್ಕೊಂಡು ಎಲ್ಲ ತಿಂದೆ. ತಲೆನೋವೇ ಬಂದ್ಬಿಡ್ತು. ತುಂತುರು ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಬಸ್ ಸ್ಟ್ಯಾಂಡೇ ಖಾಲಿ ಆದ್ರೂ ಅವ್ರು ಮಾತ್ರ ಸಿಕ್ಲಿಲ್ಲ. ಅವರಿಬ್ರು ಅಕ್ಕ ತಂಗಿರು ನಮ್ಗೆ. ಸೊ ಫೈನಲಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಇದ್ರದ್ದು ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅವ್ರು ದಯವಿಟ್ಟು ಫಾಲೋ ಮಾಡಿ. ಹಾಗೇನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬಾಯ್.